Did you bring your swords today? ನೀವೆಲ್ಲರೂ ನಿಮ್ಮ ಖಡ್ಗಗಳನ್ನು ತಂದಿದ್ದೀರಾ? You ready for battle? ಸಿದ್ಧನ ಯುದ್ಧಕ್ಕೆ? Some of y'all must be wondering, what is Suraj talking about? ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇದೆಯಾ? ಈ ಬ್ರದರ್ ಏನ್ ಮಾತಾಡ್ತಾ ಇದ್ದಾರೆ ಅನ್ಕೊಂತ ಇದ್ದೀರಾ? Whether you like it or not, every one of us is in a spiritual battle. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ನೀವೆಲ್ಲರೂ ಒಂದು ಯುದ್ಧ ರಂಗದಲ್ಲಿ ಇದ್ದೀರಾ. Whether you are on God's side or the other side. ಆದರೆ ದೇವರ ಪಕ್ಷವೋ ಬೇರೆ ಪಕ್ಷವೋ ಅದೊಂದು ಮಾತ್ರ ಪ್ರಶ್ನೆ. Every one of us enter the battle with a weapon, with a sword. ಈ ಒಂದು ಯುದ್ಧ ಭೂಮಿಗೆ ನಾವು ಪ್ರತಿಯೊಬ್ಬರು ಒಂದು ಆಯುಧವನ್ನು ಹಿಡಿದುಕೊಂಡು ಒಳಗೆ ಬರ್ತೀವಿ. But many a times we do not know how to use this weapon of mass destruction that the Lord has given us. ಈ ಒಂದು ಅಧಿಕಾರವುಳ್ಳ ಮತ್ತು ಶಕ್ತಿಯುಳ್ಳ ಈ ಒಂದು ಕತ್ತಿಯನ್ನು, ಈ ಆಯುಧವನ್ನು ಹೇಗೆ ಉಪಯೋಗಿಸೋದು ಮಾತ್ರ ನಮಗೆ ಗೊತ್ತಿರಲ್ಲ. So turn with me, if you want to know which one offensive weapon that we are going to talk about today, to Ephesians 6:17b. ಎಫೆಸದವರಿಗೆ ಬರೆದ ಪತ್ರ 6:17 ನಾವು ನೋಡುವಂತವರಾಗೋಣ. ಈ ದೇವರು ನಮಗೆ ಕೊಟ್ಟಿರುವ ಈ ಆಯುಧದ ಈ ಒಂದು ಶಕ್ತಿಯನ್ನು ತಿಳಿದುಕೊಳ್ಳೋಣ. And what does it say? And the sword of the Spirit, which is the word of God. ದೇವರ ವಾಕ್ಯವೆಂಬ ಪವಿತ್ರಾತ್ಮರ ಖಡ್ಗವನ್ನು ಎತ್ತು ಹಿಡಿಯಿರಿ. ಈ ಖಡ್ಗವನ್ನೋದೇ ಈ ಒಂದು ಸಂದೇಶ. Did you realize why there is only one weapon of destruction that the Lord has given us? ನಾವು ಎದುರಾಳಿಯನ್ನ ಎದುರಿಸೋದಕ್ಕಾಗಿ ಈ ಒಂದು ಖಡ್ಗದ ಬಗ್ಗೆ ದೇವರು ಏನು ಮಾತಾಡಿದ್ದಾರೆ ನಿಮಗೆ ಗೊತ್ತಾ? Many a times the answer to these questions is very simple. ಎಷ್ಟೋ ಬಾರಿಗಳು ಈ ಪ್ರಶ್ನೆಗೆ ಉತ್ತರ ತುಂಬಾ ಸುಲಭವಾಗಿದೆ. Because it is all that we need. ಏನೆಂದರೆ ಇದು ಒಂದು ಮಾತ್ರ ಸಾಕು ಎಂಬುದೇ. But the challenge is to understand how to use this sword that the Lord has given us. ಆದರೆ ನಮ್ಮ ಮುಂದೆ ಇರುವ ಸವಾಲು ಈ ಒಂದು ಖಡ್ಗವನ್ನ ಉಪಯೋಗಿಸುವುದು ಹೇಗೆ ಎಂಬುದೇ. Many Christians struggle in this area. They love the word, they read the word, they honor it, they meditate on it, yet they do not understand how to use the word in battle. ನಮ್ಮಲ್ಲಿ ಒಂದು ಕೊರತೆ ಇದೆ. ನಾವು ವಾಕ್ಯವನ್ನು ಓದ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಧ್ಯಾನಿಸ್ತೀವಿ, ಮನನ ಮಾಡ್ತೀವಿ, ಆದರೆ ಯುದ್ಧ ಭೂಮಿಯಲ್ಲಿ ಇದನ್ನು ಹೇಗೆ ಉಪಯೋಗಿಸೋದು ನಮಗೆ ಗೊತ್ತಿರೋದಿಲ್ಲ. Proverbs 18:21 says, ಜ್ಞಾನೋಕ್ತಿಗಳು 18 ಹೀಗೆ ಹೇಳುತ್ತೆ, 21 ಹೀಗೆ ಹೇಳುತ್ತೆ, ನಾಲಿಗೆಗೆ ಮರಣ ಮತ್ತು ಜೀವದ ಶಕ್ತಿ ಇದೆ, ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. Amen. Amen. The word is not only instruction, but it is also a weapon in your mouth. ನಿಮ್ಮ ಬಾಯಲ್ಲಿ ಕೊಟ್ಟಿರುವ ಈ ದೇವರ ವಾಕ್ಯವು ಅದು ಆಯುಧದ ರೀತಿ. It's the dynamite power of the Holy Spirit within you. ಅದು ಒಂದು ಸ್ಫೋಟಕ ರೀತಿಯ ಒಂದು ಶಕ್ತಿ ಪವಿತ್ರಾತ್ಮನು ತಾನೇ ನಮಗೆ ಕೊಟ್ಟಿದ್ದಾನೆ, ನಮ್ಮೊಳಗೆ ಇದೆ. Acts 1:8 says, when the Holy Spirit comes upon you, you will receive power. ಅಪೊಸ್ತಲ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನಿಮ್ಮನ್ನು ಶಕ್ತಿಯಿಂದ ತುಂಬುತ್ತಾನೆ ಎಂದು. You know that word power is in Greek dunamis, from which we get dynamite. That is the power within each and every one of us. ವಾಕ್ಯದಲ್ಲಿ ಬರೆದಿರುವ ಈ ಶಕ್ತಿ ಅಂತ ಹೇಳಿದ್ರೆ ಅದು ಸ್ಫೋಟಕದ ಶಕ್ತಿಗೆ ಹೋಲಿಸಲ್ಪಟ್ಟಿದೆ. ಅದು ಗ್ರೀಕ್ ಭಾಷೆಯಲ್ಲಿ ಆ ರೀತಿ ಅರ್ಥ ಕೊಡುತ್ತೆ. Sword is not only for decoration, like many Christians wear a cross. It is not for decoration. ಖಡ್ಗ ಕತ್ತಿ ಅಂದರೆ ಅದು ಬರೀ ನಾವು ಧರಿಸಿಕೊಳ್ಳುವ ಅಲಂಕಾರದ ರೀತಿಯ ಒಂದು ಚಿಹ್ನೆ ಅಲ್ಲ, ಆದರೆ ಅದು ದೇವರ ಶಕ್ತಿ. It is not only to be admired, referenced, quoted and carried as a symbol. ಅದು ಬರೀ ನಾವು ಹೊತ್ತುಕೊಂಡು ಓಡಾಡುವ ಮಾತನಾಡುವ ಒಂದು ಚಿಹ್ನೆ ಮಾತ್ರ ಅಲ್ಲ. Because Hebrews 4:12 tells us, ಯಾಕೆಂದ್ರೆ ಇಬ್ರಾಯರಿಗೆ ಬರೆದ ಪತ್ರ 4:12 ಹೀಗೆ ಹೇಳುತ್ತೆ, for the word of God is living and powerful, sharper than a two-edged sword. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಅಂತ ಬರೆಯಲ್ಪಟ್ಟಿದೆ.
Is it true? ಹೌದಾ? But there is a second step to it. ಆದರೆ ಈ ಒಂದು ಹೆಜ್ಜೆ ಆದ ಮೇಲೆ ಎರಡನೇ ಹೆಜ್ಜೆ ಅಂತ ಒಂದಿದೆ. As long as you do not proclaim it, speak it out, it is of no use. ನೀವು ಅದನ್ನ ಘೋಷಿಸದೆ, ಅದನ್ನು ನೀವು ಉಚ್ಚರಿಸದೆ ಅದಕ್ಕೆ ಶಕ್ತಿ ಇಲ್ಲ. I will tell you probably 4, 5 or 6 time permitting things that hinder us from using this power that the Lord has given us. ನಾನು ನಿಮಗೆ ಒಂದು 4-5 ಭಾಗಗಳಾಗಿ ಈ ಒಂದು ದೇವರ ವಾಕ್ಯವನ್ನು ಹೇಗೆ ಉಪಯೋಗಿಸೋದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. Let's turn to James 4:7. ಯೋಬ ಬರೆದ ಪತ್ರಿಕೆ 7ಕ್ಕೆ ನಾವು ನೋಡೋಣ. ಯಾಕೋಬ ಬರೆದ ಪತ್ರ. Therefore submit to God, resist the devil and he will flee. Simple. ನೀವು ಶತ್ರುವನ್ನ ತಡೆಯಿರಿ, ನೀವು ಅವನು ತಡೆಯುವುದಾದರೆ ಅವನು ಓಡಿ ಹೋಗುವನು ಅಂತ ಬರೆಯಲ್ಪಟ್ಟಿದೆ. But we want masala in our lives. ಆದರೆ We ನಮಗೆ don't submit to God. ಆದರೆ ನಾವು ಇನ್ನ ಹೆಚ್ಚಿನ ಮಸಾಲೆಯನ್ನು ಬಯಸ್ತೀವಿ. ನಾವು ದೇವರಿಗೆ ವಿಧೇಯರಾಗೋದಿಲ್ಲ. We do not resist. We want to fight the battle ourselves. ಆದರೆ ನಾವು ಈ ಶತ್ರುವನ್ನು ತಡೆಯೋದಿಲ್ಲ, ಯುದ್ಧಕ್ಕೆ ಹಾಗೆ ಹಿಡಿದು ಬಿಡ್ತೀವಿ. And then we wonder why the devil is not fleeing from our lives. ಆವಾಗ ನಾವು ಆಶ್ಚರ್ಯ ಪಡ್ತೀವಿ, ಯಾಕೆ ಈ ಶತ್ರು ಯಾಕೆ ಓಡೋಗ್ಲಿಲ್ಲ ಅಂತ ನಾವು ಆಶ್ಚರ್ಯ ಪಡ್ತೀವಿ. Resist here does not mean fight. It means to withstand, oppose, stand firm with authority. ಇಲ್ಲಿ ನೀವು ತಡೆಯಿರಿ ಅಂದರೆ ಅದಕ್ಕೆ ಅರ್ಥ ಏನಂದ್ರೆ ನೀವು ಅಲ್ಲಿ ನಿಲ್ಲಬೇಕು, ಅದನ್ನು ಎದುರಿಸಬೇಕು, ಅದನ್ನ ಹೋರಾಡಬೇಕು ಅಂತ ಅಲ್ಲ. You've seen people who have authority, how they behave. ನೀವು ಅಧಿಕಾರವುಳ್ಳ ಜನರನ್ನ ನೋಡಿದ್ದೀರಾ? ಅವರು ಹೇಗೆ ಅವರು ವರ್ತಿಸ್ತಾರೆ? They have to speak, they have to declare, they have to command. ಅವರು ಮಾತಾಡ್ತಾರೆ, ಅವರು ಒಂದು ಆದೇಶವನ್ನ ಕೊಡ್ತಾರೆ, ಶಾಸಿಸ್ತಾರೆ. God, many of us behave like we have the sword, but we will be spectators in this fight that is going on between heaven and earth. ಈಗ ಆಕಾಶದಕ್ಕೂ ಭೂಮಿಯಲ್ಲೂ ನಡೆಯುವ ಈ ಒಂದು ಯುದ್ಧದಲ್ಲಿ ನಾವು ನಿಂತು ಬರೀ ನೋಡೋರಾಗ್ತೀವಿ, ಆ ಖಡ್ಗವನ್ನ ಉಪಯೋಗಿಸೋರಾಗೋದಿಲ್ಲ. They believe the word of God is only for meditation. It is not for war and battle. ನಾವು ಕೆಲವರು ಈ ವಾಕ್ಯವು ಬರೀ ಧ್ಯಾನಿಸೋದಕ್ಕಾಗಿ, ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಮಾತ್ರ, ಇದನ್ನು ಹಿಡಿದು ಹೋರಾಡೋದಕ್ಕೆ ಅಲ್ಲ ಅಂತ ಕೆಲವರು ನಂಬ್ತಾರೆ. Many a times we even think that just thinking about the scripture, the devil will go away. ಎಷ್ಟೋ ಜನ ಅಂದ್ಕೊಳ್ತಾರೆ, ಮನಸ್ಸಿನಲ್ಲಿ ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿದರೆ ಸಾಕು, ಶತ್ರು ಓಡೋಗ್ತಾನೆ ಅಂತ ಅನ್ಕೊಳ್ತೀವಿ. Resist is vocal. ತಡೆಯೋದು ಅಂತ ಹೇಳಿದ್ರೆ ಅದು ಬಾಯಲ್ಲಿ ಉಚ್ಚಾರ ಮಾಡಿ ಬರ್ಬೇಕು. Faith is vocal. ನಮ್ಮ ವಿಶ್ವಾಸವು ಅದು ನಮ್ಮ ಬಾಯಿಂದ ಹರಿಕೆ ಮಾಡೋದ್ರಲ್ಲಿ ಬರ್ಬೇಕು. Righteousness is vocal. ನೀತಿವಂತಿಕೆ ಅನ್ನೋದು ಬಾಯಲ್ಲಿ ನಾವು ಹರಿಸಬೇಕು. Salvation is also vocal. ಆತ್ಮರಕ್ಷಣೆಯು ನಾವು ಹರಿಸೋದಕ್ಕಾಗಿಯೇ ಬಂದಿದೆ. Romans 10:10. What does it say? ರೋಮಾಪುರದವರಿಗೆ ಬರೆದ ಗ್ರಂಥ 10:10 ಏನ್ ಹೇಳುತ್ತೆ? For with the heart one believes. ಒಂದು ಹೃದಯದಲ್ಲಿ ಒಬ್ಬನು ನಂಬುವನು. And you speak salvation. ಅವನು ಬಾಯಲ್ಲಿ ಉಚ್ಚರಿಸಿ ಹರಿಸಿ ಅದನ್ನು ರಕ್ಷಣೆಯಾಗಿ ಪಡೆದುಕೊಳ್ಳುವನು. Correct? Because confession is made. ಹೌದಾ? through the mouth. ಹೌದಲ್ವಾ? ಘೋಷಣೆಯನ್ನು ನಾವು ಬಾಯಲ್ಲಿ ಉಚ್ಚರಿಸಿ ಹರಿಸಿ ನಾವು ಹೇಳುತ್ತೇವೆ. So you have to engage in speaking the word of God to change situations in your life. ನಿಮ್ಮ ಪರಿಸ್ಥಿತಿಗಳು ಬದಲಾಗಬೇಕಾದರೆ ನೀವು ಬಾಯಲ್ಲಿ ತಾನೇ ದೇವರ ವಾಕ್ಯವನ್ನು ಹರಿಸಿ ಉಚ್ಚರಿಸಬೇಕು. If I ask you the question, do you believe in the word of God? ನಾನೊಂದು ಪ್ರಶ್ನೆ ಕೇಳೋದಾದರೆ ನೀವು ದೇವರ ವಾಕ್ಯವನ್ನು ನಂಬೋರಾಗಿದ್ದೀರಾ? What will you answer? What stupid question you are asking, Suraj, you would say. ಈ ರೀತಿ ಪ್ರಶ್ನೆ ಕೇಳಿದ್ರೆ ಇದೇನು ಮೂರ್ಖ ಪ್ರಶ್ನೆ, ಹೌದು ನಾವು ನಂಬ್ತೀವಿ ಅಂತ ನೀವು ಹೇಳಬಹುದು. So let me ask you, do you use the word of God? ಈ ಒಂದು ಪ್ರಶ್ನೆ ಕೇಳಿಸ್ಕೊಳ್ಳಿ, ಉತ್ತರ ಕೊಡಿ. ನೀವು ದೇವರ ವಾಕ್ಯವನ್ನು ಉಪಯೋಗಿಸ್ತೀರಾ? Now you are thinking. ಇವಾಗ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ? The difference between believing and using is the difference between walking in victory or walking in cycles of defeat. ಈ ಒಂದು ವಾಕ್ಯವನ್ನ ಬರೀ ಮನನ ಮಾಡಿ ಅದನ್ನು ಉಪಯೋಗಿಸದೆ ಹೋದರೆ ಒಂದು ಆಯುಧವು ಇದ್ದು ಅದನ್ನು ಉಪಯೋಗಿಸೋದಕ್ಕೆ ಬರದ ರೀತಿಯ ಒಂದು ಪರಿಸ್ಥಿತಿ. If he can keep you silent, not professing or proclaiming the word of God, he has won already. ಶತ್ರು ನಿಮ್ಮ ಒಳಗಿರುವ ಆ ವಾಕ್ಯವನ್ನು ನಿಮ್ಮ ಒಂದು ಹರಿಕೆಯ ಮೂಲಕ ಅದು ಹೊರಗೆ ಬರದೆ ಹೋದರೆ
ಅವನು ಗೆದ್ದಂಗೆ ಲೆಕ್ಕ. The third confusion is many of us Christians think, Ayyo, I am not competent and capable to speak the word of God. That is only for pastors and mighty men and women of God. ಎಷ್ಟೋ ಜನ ನೀವು ಅಂದ್ಕೊಳ್ತೀರಾ, ನಾನು ಬರೀ ವಿಶ್ವಾಸಿ ಅಷ್ಟೇ, ನಾನು ಪಾಸ್ಟರ್ ಅಲ್ಲ, ದೊಡ್ಡ ಲೀಡರ್ ಅಲ್ಲ, ನಾನು ಹೆಂಗೆ ವಾಕ್ಯವನ್ನು ಉಪಯೋಗಿಸಬಹುದು ಅಂತ ನೀವು ಅನ್ಕೊಳ್ಬಹುದು. Many of us think like that, right? ಅನ್ಕೊಳ್ತೀರಾ ನೀವು ಈ ರೀತಿ? I'll rather go to the pastor for prayer than to pray myself. ಎಷ್ಟೋ ಸಾರಿ ನಾವು ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಳ್ತೀರಾ, ಆದ್ರೆ ನೀವೇ ಪ್ರಾರ್ಥನೆ ಮಾಡಬಹುದು. ನಿಮ್ಗೆ ಗೊತ್ತಿದೆಯಾ? Please don't stop doing it. I'm not telling you to stop doing it. ನೀವು ಮಾಡಿ, ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ, ಅದು ನಿಲ್ಲಬಾರ್ದು. But it is not the size of your hand, but it is who is behind guiding your hand that matters in life. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅದರ ಪ್ರಮಾಣವಲ್ಲ, ಆದ್ರೆ ನಿಮ್ಮ ಕೈಯನ್ನು ಹಿಡಿದು ನಡೆಸ್ತಾ ಇದ್ದಾನಲ್ಲ, ಆ ದೇವರ ಪ್ರಮಾಣವೇ ಆಗ್ಬೇಕು. The moment you were born again, you received all the authority that Christ has in God the Father. ನೀವು ರಕ್ಷಣೆ ಹೊಂದಿಕೊಂಡ ಆ ಕ್ಷಣದಲ್ಲೇ ದೇವರು ನಿಮಗೆ ಕೊಟ್ಟಿರುವ ಅಧಿಕಾರವನ್ನು ಪಡೆದುಕೊಂಡಿದ್ದೀರಾ. So when you speak the words of Christ. ನೀವು ಮಾತನಾಡುವಾಗ ನೀವು ದೇವರ ಮಾತುಗಳನ್ನೇ, ವಾಕ್ಯಗಳನ್ನೇ ಮಾತನಾಡ್ತಾ ಇದ್ದೀರಾ. His authority is your authority, or put it the other way around. His authority is your authority. Your authority is his authority. ಆತನ ಅಧಿಕಾರವು ನಿಮ್ಮ ಅಧಿಕಾರವು, ನಿಮ್ಮ ಅಧಿಕಾರವು ಆತನ ಅಧಿಕಾರವು. And God will respond the same way that he responded to Jesus Christ when he spoke the words of God. ಯೇಸು ಸ್ವಾಮಿ ಭೂಮಿ ಮೇಲೆ ಇದ್ದಾಗ ಆತನ ವಾಕ್ಯವನ್ನು ಯಾವ ರೀತಿಯಾಗಿ ಉಪಯೋಗಿಸಿದರೋ, ನಿಮ್ಮ ಮುಖಾಂತರವು ದೇವರು ತಾನೇ ಆತನ ವಾಕ್ಯವನ್ನು ಉಪಯೋಗಿಸಲು ಶಕ್ತಿ ಕೊಡ್ತಾನೆ. ಅದೇ ರೀತಿಯಲ್ಲಿ Acts 3:6 Peter said, "Silver and gold I do not have, but what I have I give you in the name of Jesus of Christ of Nazareth. Rise up and walk." ಅಪೊಸ್ತಲ ಕೃತ್ಯದಲ್ಲಿ ಪೇತ್ರನು ಈ ರೀತಿ ಹೇಳ್ತಾನೆ, ಬೆಳ್ಳಿಯೋ ಬಂಗಾರವೋ ನನ್ನ ಹತ್ರ ಇಲ್ಲ, ಯೇಸು ಸ್ವಾಮಿಯ ನಾಮದಲ್ಲಿ ಎದ್ದೇಳು, ನಡಿ ಅಂತ ಹೇಳ್ತಾನೆ. Don't speak doubting. ನೀವು ಅನುಮಾನಗಳನ್ನ ಮಾತಾಡಬೇಡಿ. Speak with confidence. ಧೈರ್ಯದಿಂದ, ವಿಶ್ವಾಸದಿಂದ ಮಾತನಾಡಿ. It is not your words that you are speaking. ನಿಮ್ಮ ಮಾತುಗಳಲ್ಲ ನೀವು ಮಾತನಾಡೋದು. Amen. Amen. And the Lord is also telling us today, get up and walk. ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಎದ್ದು ನಡೀರಿ ಅಂತ. So long we've been Christians that are sitting and enjoying our life on earth. ತುಂಬಾ ವರ್ಷಗಳಿಂದ ನಾವು ಬರೀ ಕುಳಿತುಕೊಂಡು ನೋಡುವ ವಿಶ್ವಾಸಗಳು ಮಾತ್ರ ಆಗಿದ್ದೀವಿ ಇಲ್ಲಿ. And this sword that we are talking about does not behave like the normal sword that you see in this earth. ದೇವರು ಕೊಟ್ಟ ಆ ಕತ್ತಿ ಭೂಮಿ ಮೇಲಿರುವ ಕತ್ತಿಗಳ ರೀತಿಯಾದ ಕತ್ತಿ ಅಲ್ಲ. The more you use a sword, a natural sword, what happens? It gets blunt. Then you have to sharpen it again. ನೀವು ನಿಮ್ಮ ಮನೆಯಲ್ಲಿರುವ ಕತ್ತಿಗಳನ್ನು ಉಪಯೋಗಿಸ್ತಾ ಹೋದರೆ ಅದು ಮೊಂಡಾಗುತ್ತೆ, ಅದನ್ನು ಮತ್ತೆ ಮತ್ತೆ ನೀವು ಚೂಪ್ ಮಾಡ್ತಾ ಇರಬೇಕು. But this sword of the Spirit, the more you use it, the more sharper it becomes, the more authority you will have, and the more it will pierce the darkness. ಈ ಒಂದು ದೇವರು ಕೊಟ್ಟ ಕತ್ತಿ, ಅದು ನೀವು ಉಪಯೋಗಿಸಿದಷ್ಟು ಅದು ಚೂಪಾಗತ್ತೆ, ಅದು ನುಣುಪಾಗತ್ತೆ, ನೀವು ನಿಮ್ಮ ಯುದ್ಧದಲ್ಲಿ ಮುಂದೆ ಹೋಗೋದಕ್ಕೆ ಅದು ಉಪಯೋಗವಾಗುತ್ತೆ. You've ever realized how the word sword in English is spelled? ನೀವು ಖಡ್ಗ ಅನ್ನುವ ಈ ಒಂದು ಪದವು ಇಂಗ್ಲಿಷ್ ಅಲ್ಲಿ ಹೇಗಿದೆ ಗೊತ್ತಿದೆ ಅಲ್ವಾ? I'll make it easy. S and then WORD is word. ಎಸ್ ಮತ್ತು ವರ್ಡ್, ಸ್ವರ್ಡ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ. Correct, no? It is the spiritual word that is your sword. ಅಂದ್ರೆ ಅದು ಆತ್ಮಿಕ ಪದ, ಅದು ಆತ್ಮಿಕ ವಾಕ್ಯವಾಗುತ್ತೆ. Commit to speaking it daily, morning, evening and night. ನೀವು ಸಂಕಲ್ಪ ಮಾಡಿ, ಹಗಲು ರಾತ್ರಿ ಸಾಯಂಕಾಲವು ಈ ಒಂದು ವಾಕ್ಯವನ್ನ ಹರಿಸ್ತೀರಾ, ಮಾತಾಡ್ತೀರಾ ಅಂತ. But remember, it is not a mantra or a shloka that you chant. ಅದೊಂದು ಶ್ಲೋಕದ ರೀತಿ, ಮಂತ್ರದ ರೀತಿ ಪಠಣೆ ಮಾಡೋದಲ್ಲ. Because you have to have the revelation that it is the true and the living word of God.
ನಿಮ್ಮ ಹೃದಯದಲ್ಲಿ ಈ ಪ್ರಕಟಣೆಯೊಂದಿಗೆ ನೀವು ಇದನ್ನು ಹರಿಸಬೇಕು. ಅದು ದೇವರ ವಾಕ್ಯವು ಅನ್ನುವ ಅದಕ್ಕೆ ಶಕ್ತಿ ಇದೆ ಅನ್ನೋ ಪ್ರಕಟಣೆಯಿಂದ ನೀವನ್ನು ಉಚ್ಚರಿಸಬೇಕು. If you do not have this revelation, then your sword doesn't have the sharpness to cut into the enemy's camp. ಈ ಒಂದು ಪ್ರಕಟಣೆ ನಿಮ್ಮಲ್ಲಿ ಇಲ್ಲದೆ ಹೋದರೆ ಈ ಒಂದು ಕತ್ತಿ ನುಣುಪಾಗಿ ಯುದ್ಧರಂಗದಲ್ಲಿ ಶತ್ರುವನ್ನ ಭೇದಿಸೋದಕ್ಕಾಗೋದಿಲ್ಲ. So if you have to prepare for battle, when do you start? ನೀವು ಒಂದು ಯುದ್ಧರಂಗಕ್ಕೆ ಹೋಗಬೇಕಾದ್ರೆ ನಿಮ್ಮ ತಯಾರಿಯನ್ನ ಯಾವಾಗ ಶುರು ಮಾಡ್ತೀರಾ? You will wait for the enemy to attack and then you will start? ಯುದ್ಧಕ್ಕೆ ಬಂದು ಶತ್ರು ನಿಮ್ಮನ್ನ ಹಿಡಿದುಕೊಳ್ಳೋವರೆಗೂ ನೀವು ಕಾಯ್ತೀರಾ? Yes or no? When will you start? ನೀವು ಯಾವಾಗ ತಯಾರಿ ಶುರು ಮಾಡ್ತೀರಾ? When sickness comes, then you will go searching which is the word of God that I should use? ನಿಮಗೆ ರೋಗ ಬಂದ ಮೇಲೆ ಈ ರೋಗಕ್ಕೋಸ್ಕರ ಇರುವ ವಾಕ್ಯ ಯಾವುದು ಅಂತ ಹುಡ್ಕೊಂಡು ಹೋಗ್ತೀರಾ? When you have challenges in life, you say, I don't know what to do. Which word should I use? ಸವಾಲುಗಳು ಬಂದಾಗ ದೇವರ ವಾಕ್ಯ ಯಾವುದು ನನ್ನನ್ನು ಕಾಪಾಡುತ್ತೆ ಅಂತ ಹುಡ್ಕೊಂಡು ಹೋಗ್ತೀರಾ? Train your heart well with the word of God so that in the right season, the Lord will give you the wisdom to use the right words. ನೀವು ಪ್ರತಿದಿನವೂ ನಿಮ್ಮ ಹೃದಯವನ್ನ ದೇವರ ವಾಕ್ಯವನ್ನು ಸ್ವೀಕರಿಸಕ್ಕೆ ನೀವು ತಯಾರಿ ಮಾಡಬೇಕು. ಆಗ ಕಾಲ ಕಾಲಕ್ಕೆ ಅದು ನಿಮ್ಮನ್ನು ಶಕ್ತಿಯಿಂದ ತುಂಬುತ್ತಾ ಹೋಗುತ್ತೆ. You might ask me, Suraj, is it not enough just knowing the word of God? ನೀವು ಕೇಳಬಹುದು, ಬ್ರದರ್, ಅದು ನಮ್ಗೆ ಅರ್ಥ ಗೊತ್ತಿದ್ರೆ ಸಾಕಲ್ವಾ ಅಂತ. Yes, it is important, because if you do not know the word of God, how will the Holy Spirit remind you what to speak? ಹೌದು, ವಾಕ್ಯದ ಒಂದು ಜ್ಞಾನವು ನಮಗೆ ಬೇಕಿದೆ. ಅದರ ಜ್ಞಾನದಿಂದಲೇ ಪವಿತ್ರಾತ್ಮನು ನಮಗೆ ಅದನ್ನ ನೆನಪಿಸ್ತಾ ಬರ್ತಾರೆ. The word was not ever meant for emergency. ಅದು ದೇವರ ವಾಕ್ಯವನ್ನೋದು ಹಠಾತ್ ಆಗಿ ಯಾವುದೋ ಒಂದ್ಸರಿ ಬೇಕು ಅಂತ ಉಪಯೋಗಿಸ್ಕೊಳ್ಳುವ ಆ ರೀತಿ ಒಂದು ಆ ವಾಕ್ಯವಲ್ಲ. You know where the secret is? ನಿಮಗೆ In Joshua 1:8. ಯೆಹೋಶುವನು ಬರೆದ ಪತ್ರದಲ್ಲಿ ಒಂದು ರಹಸ್ಯವಿದೆ. The book of the law shall not depart from your mouth. ದೇವರ ವಾಕ್ಯವು ಅನ್ನುವ ಇದು ನಿಮ್ಮ ಒಂದು ತುಟಿಗಳಿಂದ ಬೇರ್ಪಟ್ಟು ಹೋಗದೆ ಇರಲಿ ಅಂತ ಬರೆಯಲ್ಪಟ್ಟಿದೆ. But you shall meditate in it day and night. ಆದರೆ ನೀವು ಇದನ್ನು ಹಗಲು ರಾತ್ರಿ ನೀವು ಧ್ಯಾನಿಸಬೇಕು ಅಂತ ಬರೆಯಲ್ಪಟ್ಟಿದೆ. ಈಗ ಈ ದೇವರ ನಿಯಮವು ನನ್ನ ಬಾಯಿಂದ ತೊಲಗಬಾರದು, ಅದರಲ್ಲಿ ಬರೆದಿರುವ ಪ್ರಕಾರವೇ ಕೈಗೊಂಡು ನಡೆಯುವ ಹಾಗೆ ಹಗಲು ರಾತ್ರಿ ಇದನ್ನು ಧ್ಯಾನಿಸಬೇಕು. ಆಗ ನಿನ್ನ ಮಾರ್ಗವು ಸಮೃದ್ಧಿಯಾಗಿ ನೀನು ಜಯಶಾಲಿಯಾಗುವಿ ಅಂತ ಬರೆಯಲ್ಪಟ್ಟಿದೆ. It is understood that it has to be in your heart, but God is very clearly telling us that it also should be in our mouths. ಹೌದು, ಇದನ್ನು ಅರ್ಥ ಮಾಡಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು, ಅದು ನಿಜಾನೇ. ಆದರೆ ಅದನ್ನು ಮನನ ಮಾಡಿ ನಾವು ಹಗಲು ರಾತ್ರಿ ಧ್ಯಾನಿಸಿ ನಮ್ಮ ಬಾಯಲ್ಲಿ ಅದನ್ನು ಉಚ್ಚರಿಸಬೇಕು. As you speak the word of God, what will happen is it will bring prosperity and you will have good success. ನೀವು ಈ ರೀತಿ ಮಾಡುವುದಾದರೆ ನಿಮ್ಮ ಜೀವನದಲ್ಲಿ ಜಯವು ಮತ್ತು ಸಮೃದ್ಧಿಯು ಹೆಚ್ಚಾಗಿರುತ್ತೆ ಅಂತ ಬರೆಯಲ್ಪಟ್ಟಿದೆ. When David faced Goliath, ದಾವೀದನು ಗೊಲಿಯಾತನನ್ನ ಎದುರಿಸಿದಾಗ he did not suddenly find confidence. ಅವನು ಹಠಾತ್ತಾಗಿ ಇದ್ದಕ್ಕಿದ್ದಂಗೆ ಅವನಿಗೆ ಧೈರ್ಯ ಬಂದ್ಬಿಡ್ಲಿಲ್ಲ. His confidence was forced in the fields when he was taking care of his father's sheep. ಅವನು ಕುರಿಗಳನ್ನು ಕಾಯುವಾಗ ಆ ಒಂದು ಕಾಲದಿಂದಲೇ ತಯಾರಿ ಅವನ ಹೃದಯದಲ್ಲಿ ನಡೀತಾ ಇತ್ತು ಧೈರ್ಯಕ್ಕೆ. Many times he would have prayed, he would have worshipped, believed, meditated, and then when the situation came, it automatically, naturally flowed out from his mouth. ಅವನು ಆತನ ಹೃದಯವನ್ನು ಆರಾಧನೆಯಲ್ಲೂ ವಾಕ್ಯದಲ್ಲೂ ಮನನದಲ್ಲೂ ಆತನು ತಯಾರಿ ಪಡಿಸಿಕೊಂಡಿರೋದಕ್ಕಾಗಿಯೇ ಆ ಒಂದು ಸನ್ನಿವೇಶ ಬಂದಾಗ ಸ್ವಾಭಾವಿಕವಾಗಿ ಅವನ ಮನಸ್ಸಿನಲ್ಲಿ ಧೈರ್ಯ ಹುಟ್ಟಿ ಬಂದಿತ್ತು. Amen. Amen. How many of y'all like watching war movies? ನಿಮಗೆಲ್ಲ ಯುದ್ಧ. Don't raise your hand because pastor is looking. He will know how many of y'all have Netflix Prime subscription. So if you have watched war movies, when the enemy is shooting from one direction, the other side, what it does, it starts shooting here, it starts shooting there, or it starts shooting there. What do they do? ಯುದ್ಧ ಮಾಡುವ ಒಂದು ಸಿನಿಮಾಗಳನ್ನು ನೀವು ನೋಡಿದಾದ್ರೆ ಶತ್ರು ಅನ್ನೋನು ನಿಮ್ಮನ್ನು ಹೇಗೆ ಗುರಿ ಮಾಡ್ತಾನೆ, ಗುರಿ ಎಲ್ಲೆಲ್ಲಿ ಇಡ್ತಾನೆ?
towards the enemy, right? ಗುರಿ ಅನ್ನೋದು ನೇರವಾಗಿ ಶತ್ರುವಿನ ಮೇಲೆ ಇಡ್ತಾರೆ. But we believe in firing everywhere else but towards the enemy. ಆದ್ರೆ ನಮ್ಮ ಕತೆ ಏನಾಗಿದೆ ಅಂದ್ರೆ ನಾವು ಗುರಿಯನ್ನು ಬಿಟ್ಟು ಎಲ್ಲಾ ಕಡೆ ಹೊಡೆಯಕ್ ಹೋಗ್ತೀವಿ. You will say, explain that, because we don't do that. I will explain it. ನಾನು ಇದನ್ನ ವಿವರಿಸಿ ನಿಮಗೆ ಹೇಳ್ತೀನಿ ಹೆಂಗೆ ಅಂತ. You remember when Jesus was tempted in the wilderness? ಯೇಸು ಸ್ವಾಮಿಯನ್ನ ಆ ಒಂದು ಅರಣ್ಯದಲ್ಲಿ ಶೋಧಿಸುವ ಆ ಒಂದು ಸನ್ನಿವೇಶವನ್ನ ಗುರುತಿಸ್ಕೊಳ್ಳಿ. That can be found in Matthew 4:3-10. ಅದೊಂದು ಮತ್ತಾಯನ ಸುವಾರ್ತೆಯಲ್ಲಿ ನೀವು ನೋಡಬಹುದು. When the enemy struck his identity, Jesus replied from the same situation of his identity. ಯೇಸು ಸ್ವಾಮಿಯ ಗುರುತನ್ನು ಇಟ್ಟುಕೊಂಡು ಶತ್ರು ಯೇಸು ಸ್ವಾಮಿಯನ್ನು ಶೋಧಿಸಿದಾಗ ಅದೇ ಗುರುತಿನ ಮುಖಾಂತರವೇ ಯೇಸು ಸ್ವಾಮಿ ಉತ್ತರವನ್ನು ಕೊಡ್ತಾರೆ. He said, "It is written, do not put the Lord your God to the test." ಅಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ದೇವರಾದ ಕರ್ತನನ್ನ ನೀನು ಪರೀಕ್ಷಿಸಬಾರದು ಅಂತ ಯೇಸು ಸ್ವಾಮಿ ವಾಕ್ಯದಿಂದಲೇ ಮಾತನಾಡಿದರು. When the enemy struck the purpose of Jesus, he replied from the same purpose. ಶತ್ರುವು ಯೇಸು ಸ್ವಾಮಿಯನ್ನ ತನ್ನ ಉದ್ದೇಶಗಳ ಮೇಲೆ ಹೊಡೆದು ಶೋಧಿಸಿದಾಗ ಆ ಉದ್ದೇಶಗಳ ಪ್ರಕಾರವಾಗಿ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಮಾತನಾಡಿದರು. And that is the way we should also respond back when situations, circumstances come in our life. ಅದೇ ರೀತಿಯಾಗಿ ಯಾವ ಒಂದು ಪ್ರದೇಶದಲ್ಲಿ ಶತ್ರು ನಮ್ಮನ್ನ ಹೊಡಿತಾನೋ ಅದೇ ಪ್ರದೇಶದಲ್ಲಿ ನಾವು ಉಪಯೋಗಿಸುವ ವಾಕ್ಯಗಳನ್ನು ಉಪಯೋಗಿಸಬೇಕು. You know, as we were worshiping, when I closed my eyes, I saw angels all around us with swords. ನಾನು ಇಲ್ಲಿ ನಿಂತು ಆರಾಧಿಸುವಾಗ ಇದೇ ಜಾಗದಲ್ಲಿ ಎಲ್ಲರ ಸುತ್ತಲೂ ದೇವದೂತರು ಖಡ್ಗಗಳನ್ನು ಹಿಡಿದಿರುವುದನ್ನು ನಾನು ಇವತ್ತು ನೋಡಿದೆ. And I asked why. ನಾನು ಕೇಳಬಹುದಾ ಯಾಕೆ ಅಂತ? And the answer I got is, when the King of Kings and the Lord of Lords visits, all his angels are at attention all around us. ದೇವಾದಿ ದೇವನು ನಮ್ಮ ರಾಜನು ಯೇಸು ಸ್ವಾಮಿ ತಾನೆ ತನ್ನ ಪ್ರಸನ್ನತೆಯೊಂದಿಗೆ ಇಲ್ಲಿಗೆ ಬರುವಾಗ ನಮ್ಮನ್ನು ಕಾಯುವ ಆತನೊಂದಿಗೆ ಇರುವ ದೇವದೂತರು ಖಡ್ಗಗಳೊಂದಿಗೆ ಯಾವತ್ತೂ ಸಿದ್ಧವಾಗಿಯೇ ಇರ್ತಾರೆ. The other thing he told me was, the Holy Spirit, like we are supposed to use the sword of the Spirit, even the angels use the sword of the Spirit, which is the word of God. ನಾವು ಯಾವ ರೀತಿ ವಾಕ್ಯವನ್ನು ಖಡ್ಗವನ್ನು ಉಪಯೋಗಿಸಬೇಕೋ ಅದೇ ರೀತಿ ದೇವದೂತರು ದೇವರನ್ನು ಸೇವಿಸುವ ಅವರು ವಾಕ್ಯವೆಂಬ ಖಡ್ಗವನ್ನು ಉಪಯೋಗಿಸುತ್ತಾರೆ. So precision with which you speak the word of God will win you battles in life. ನೀವು ಎಷ್ಟು ಸೂಕ್ಷ್ಮವಾಗಿ ತಕ್ಕ ರೀತಿಯಲ್ಲಿ ವಾಕ್ಯವನ್ನು ಉಪಯೋಗಿಸ್ತಿರೋ ಅಷ್ಟು ರೀತಿಯಲ್ಲಿ ನೀವು ಯುದ್ಧವನ್ನು ಜಯಿಸಬಹುದು. So when the enemy attacks your identity, what do you say? ನಿಮ್ಮ ಗುರುತನ್ನು ಶತ್ರುವು ಅಲ್ಲಿ ಬಂದು ನಿಮ್ಮನ್ನು ದಾಳಿ ಮಾಡುವಾಗ ನೀವು ಹೇಗೆ ಅದನ್ನು ಎದುರಿಸ್ತೀರಾ? You say, I am the righteousness of Christ Jesus. ನಾನು ಯೇಸು ಸ್ವಾಮಿಯಲ್ಲಿ ನೀತಿ ಉಳ್ಳವನು ಅಂತ ಜಯಿಸಬೇಕು. There are many other verses. That's your homework. Go and see these verses. ನಿಮಗಿದೆ ಹೋಮ್ ವರ್ಕ್. ನಿಮ್ಮ ಗುರುತಿನ ಬಗ್ಗೆ ಏನೇನು ವಾಕ್ಯ ಹೇಳುತ್ತೆ ಅನ್ನೋದನ್ನ ನೀವು ಹೋಗಿ ನೋಡಿ. When the enemy attacks your health, what do you tell the enemy? ಶತ್ರು ನಿಮ್ಮ ಆರೋಗ್ಯದ ಪ್ರದೇಶದಲ್ಲಿ ನಿಮ್ಮನ್ನು ಅವನು ಎದುರಿಸ್ತಾ ಇದ್ರೆ ನೀವು ಏನು ಮಾತಾಡ್ತೀರಾ? You speak Isaiah 53 verse 5. You speak 1 Peter 2:24. ಈ ಪೇತ್ರನಲ್ಲಿ ಬರೆದ ಒಂದು ವಾಕ್ಯ, ಐಶಾಯ ಗ್ರಂಥದಲ್ಲಿ ಬರೆದ ವಾಕ್ಯ, ಈ ರೀತಿ ಅನೇಕ ವಾಕ್ಯಗಳು ಆರೋಗ್ಯದ ರೀತಿಯಲ್ಲಿ ಬರೆಯೋದ ವಾಕ್ಯಗಳನ್ನು ಉಪಯೋಗಿಸಬೇಕು. When the enemy attacks your peace, what verse do you speak? ನಿಮ್ಮ ಶಾಂತಿಯನ್ನು ಎದುರಿಸುವಾಗ ಶತ್ರುವು ನೀವು ಯಾವ ವಾಕ್ಯವನ್ನು ಹೇಳಬೇಕು? That is the precision that is required in the kingdom of God. ಇದೇ ರೀತಿಯಲ್ಲಿ ಪ್ರತಿಯೊಂದು ಒಂದು ಪರಿಸ್ಥಿತಿಗೂ ಅದೇ ತಕ್ಕನಾದ ವಾಕ್ಯಗಳು ನಮಗೆ ಇವೆ, ಅದನ್ನೇ ನಾವು ಉಪಯೋಗಿಸಬೇಕು. I will give you one scripture, but there are many. When the enemy attacks your calling and says, you are hopeless, nothing you can do, you're always sinning every time, God will never use you, he has nothing good to say about you, you quote Jeremiah 29 verse 11.
ಯೆರೆಮೀಯ 21:11 ವಾಕ್ಯವನ್ನು ನಾವು ಉಪಯೋಗಿಸಿ ಶತ್ರುವು ನಮ್ಮನ್ನು ಹೋರಾಡುವಾಗ, ನಮ್ಮ ಕರೆವಿಕೆಯ ವಿರುದ್ಧವಾಗಿ ಹೋರಾಡುವಾಗ ಈ ವಾಕ್ಯವನ್ನು ನಾವು ಉಪಯೋಗಿಸಬೇಕು. For I know the plans that I have for you, ದೇವರು ನನ್ನ ಮೇಲಿಟ್ಟಿರುವ ಯೋಜನೆಗಳು ನನಗೆ ಗೊತ್ತಿದೆ declares the Lord. ಅಂತ ದೇವರು ಘೋಷಿಸ್ತಾರೆ. Plans to prosper you and not to harm you. ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಆದ್ರೆ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ. Plans to give you hope and a future. ನಮಗೆ ವಿಶ್ವಾಸವು ಮತ್ತು ಭರವಸೆಯು ಭವಿಷ್ಯತ್ತನ್ನು ಕೊಡುವುದಕ್ಕಾಗಿ ಆತನ ಯೋಜನೆಗಳು ನಮಗಿವೆ ಅನ್ನೋದೇ ಈ ವಾಕ್ಯ. So, dear brothers and sisters, if you need hope, the Lord is giving you hope today that He is by your side, whatever may happen in this world. ದೇವರು ಇವತ್ತು ಈ ವಾಕ್ಯದ ಮುಖಾಂತರವಾಗಿ ನಮಗೆ ಭರವಸೆ ಕೊಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಏನೇ ಆದರೂ ನಿಮ್ಮ ಪಕ್ಷದಲ್ಲಿ ದೇವರಿದ್ದಾನೆ ಅಂತ. Why do you have the confidence? Because the word of God says He will never leave you nor forsake you. ನಿಮ್ಮ ಒಂದು ವಿಶ್ವಾಸ ಎಲ್ಲಿಂದ ಬರುತ್ತೆ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ನಿಮ್ಮನ್ನು ಕೈ ಬಿಡನು, ನಿಮ್ಮನ್ನು ಅಗಲದ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ So have you brought your swords today? ನಿಮ್ಮ ಖಡ್ಗಗಳನ್ನು ನೀವು ಇವತ್ತು ತಂದಿದ್ದೀರಾ? The word of God is your sword for all situations. ದೇವರ ವಾಕ್ಯವೇ ನಮ್ಮ ಖಡ್ಗವು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ. Are you ready for the battle? ನೀವೆಲ್ಲರೂ ಯುದ್ಧಕ್ಕೆ ತಯಾರಾಗಿದ್ದೀರಾ? So that you do not have to go hunting for your sword or to sharpen your sword when the battle has already started. ಯುದ್ಧ ತಯಾರಾಗಿ ಬಿಟ್ಟಿದೆ, ಶುರುವಾಗಿ ಬಿಟ್ಟಿದೆ, ನೀವು ಇವಾಗ ಕೂತ್ಕೊಂಡು ನಿಮ್ಮ ಖಡ್ಗವನ್ನು ನುಣುಪು ಮಾಡೋದಕ್ಕಾಗಿ ಅಲ್ಲ. What do we do in the morning prayers? ಬೆಳಗಿನ ಒಂದು ಮುಂಜಾನೆ ಪ್ರಾರ್ಥನೆಯಲ್ಲಿ ನಾವು ಏನ್ ಮಾಡ್ತೀವಿ? We cover everyone with the blood of Jesus. We speak blessing. We speak that your day would be prosperous. We speak that the way of the Lord will happen into your life. Do that for yourself and your entire family. ನೀವು ಬೆಳಗ್ಗೆ ಎದ್ದು ನಿಮ್ಮ ಮುಂಜಾನೆ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬಸ್ಥರನ್ನ ಪ್ರತಿಯೊಬ್ಬರನ್ನ ಯೇಸು ಸ್ವಾಮಿಯ ಒಂದು ರಕ್ತದಲ್ಲಿ ಮುಚ್ಚಿ ಅವರನ್ನ ಆಶೀರ್ವಾದ ಮಾಡಿ ದಿನವನ್ನು ಶುರು ಮಾಡಿ. You know, when you speak the word of God, beautiful things happen. ಈ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಉಚ್ಚರಿಸುವಾಗ ಉನ್ನತವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. Something happens in you, something happens around you, and something happens in the enemy camp. ನಿಮ್ಮ ಒಳಗೆ, ನಿಮ್ಮ ಸುತ್ತಲೂ ಮತ್ತು ಆ ಯುದ್ಧ ಭೂಮಿಯಲ್ಲಿ ಶತ್ರುವಿನ ಸೈನ್ಯದಲ್ಲಿಯೂ ಏನೋ ಒಂದು ಆಗತ್ತೆ. He renews your mind and strengthens you. ನಿಮ್ಮ ಮನಸ್ಸನ್ನು ಆತನು ಹೊಸದಾಗಿ ಮಾರ್ಪಡಿಸುತ್ತಾನೆ. He confronts the darkness that is all around us. ನಮ್ಮ ಸುತ್ತಲಿರುವ ಅಂಧಕಾರವನ್ನು ಓಡಿಸುತ್ತಾನೆ ದೇವರು. And with divine authority, heaven goes into action to back the word that you have spoken. ನೀವು ಉಪಯೋಗಿಸಿರುವ ಆ ವಾಕ್ಯದ ಪ್ರಕಾರವಾಗಿಯೇ ಪರಲೋಕದಿಂದ ಶಕ್ತಿಯನ್ನು ದೇವರು ತಾನೇ ಕಳಿಸ್ತಾನೆ. And that is, dear brothers and sisters, the authority that each and every one of us have. ಇದೇ ರೀತಿ ಅಧಿಕಾರವು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. True spiritual warfare begins when the believer stops telling God about all the problems he has. ನಿಜವಾದ ಆತ್ಮಿಕ ಯುದ್ಧವು ಯಾವಾಗ ಶುರುವಾಗುತ್ತೆ ಗೊತ್ತಾ? ದೇವರ ಮುಂದೆ ನಾವು ನಿಂತ್ಕೊಂಡು ದೇವರೇ ಹಿಂಗಾಯ್ತು ಹಂಗಾಯ್ತು ಅಂತ ನಾವು ದೂಷಣೆಗಳನ್ನು ಹೇಳೋದನ್ನ ನಿಲ್ಲಿಸುವಾಗ, but telling the problem about the God that we serve. ಆದರೆ ನಾವು ಎದುರಿಸುವ ಆ ಸನ್ನಿವೇಶಕ್ಕೆ ನಮ್ಮ ದೇವರ ಶಕ್ತಿ ಏನು ಅಂತ ನಾವು ಘೋಷಿಸಿ ಹೇಳುವಾಗ ನಮಗೆ ಜಯ ಸಿಗುತ್ತೆ. It's about stopping begging. I literally use the word begging God to ask Him to move in your situation. ನಾವು ದೇವರನ್ನ ಬೇಡಿಕೊಳ್ಳುವುದು ನಿಲ್ಲಿಸಬೇಕು. ನಮ್ಮ ಸನ್ನಿವೇಶಗಳಲ್ಲಿ ಬಾ ಅಂತ ಬೇಡುವುದನ್ನು ನಿಲ್ಲಿಸಬೇಕು. But rather start declaring what God has already done. ಆ ಬೇಡುವುದನ್ನು ಬಿಟ್ಟು ದೇವರು ಈಗ ತಾನೇ ಮಾಡಿರುವ ಆ ಕೊಟ್ಟಿರುವ ವಾಕ್ಯದ ಪ್ರಕಾರವಾಗಿ ನಾವು ಉಚ್ಚರಿಸಿ ಮುಂದೆ ಹೋಗ್ಬೇಕು. What He has done, what He has accomplished, all you need to do is claim that in revelation what God has done. ಆ ದೇವರು ಕೊಟ್ಟಿರುವ ಆ ಪ್ರಕಟಣೆ ಮುಖಾಂತರವಾಗಿ ನಾವು ವಾಕ್ಯವನ್ನು ಘೋಷಿಸಿ ಮುಂದಕ್ಕೆ ಹೋಗ್ಬೇಕು. Stop going to God as a defeated servant. ದೇವರ ಮುಂದೆ ನಿಂತುಕೊಂಡು ದೇವರು ಸೋತು ಹೋಗಿದ್ದಾನೆ ಅನ್ನುವ ಆ ರೀತಿಯ ಒಂದು ಮನೋಭಾವದಿಂದ ಹೋಗೋದು ಬೇಡ. But go knowing that you're the precious and beloved sons and daughters of the Most High God. ನಾವು ಸೋತವರಂತೆ ದೇವರ ಮುಂದೆ ಹೋಗದೆ ನಾವು ದೇವರ ಮಕ್ಕಳು,
ಆತನ ಮಕ್ಕಳು ನಾವು ಅನ್ನುವ ಪ್ರಕಟಣೆಯಿಂದ ದೇವರ ಮುಂದೆ ಹೋಗ್ಬೇಕು. So I would like to encourage each and every one of you. This is the time that you should get ready to use the sword of the Spirit. ನಿಮ್ಮೆಲ್ಲರಿಗೂ ನಾನು ಕೊಡುವ ಈ ಒಂದು ಉತ್ತೇಜನ ಏನಂತ ಹೇಳಿದ್ರೆ, ದೇವರ ವಾಕ್ಯ ಅನ್ನುವ ಈ ಖಡ್ಗವನ್ನು ನಿಮ್ಮ ಯುದ್ಧ ಭೂಮಿಯಲ್ಲಿ ನೀವು ಉನ್ನತವಾಗಿ ಉಪಯೋಗಿಸಿ. Move from silence to proclaiming, ನೀವು ಸುಮ್ಮನಿರದೆ ಘೋಷಿಸುವರಾಗಿ, and from hesitation to the authority. ಭಯಪಡುವ ಆ ಒಂದು ಸ್ಥಿತಿಯಿಂದ ಧೈರ್ಯವಾಗಿ ಹೋರಾಡುವ ಸ್ಥಿತಿಗೆ ನೀವು ಹೋಗಿ. Then you will see that your ears will become stronger. You will not be under pressure and darkness will drift away from you. ನಿಮ್ಮ ಸುತ್ತಲಿರುವ ಅಂಧಕಾರವಾದು ಚದರಿ ಹೋಗುತ್ತೆ, ನಿಮ್ಮ ಹೃದಯದಲ್ಲಿ ಧೈರ್ಯ ಬರುತ್ತೆ.